ಸರ್, ಕಳೆದ ಬಾರಿ ನಡೆದಂತಹ ಚುನಾವಣೆಯಲ್ಲಿ ಒಂದಷ್ಟು 5 ಯೋಜನೆಗಳನ್ನ ಕೊಟ್ಟರು, 5 ಗ್ಯಾರಂಟಿಗಳನ್ನ ಕೊಟ್ಟರು. ಆದರೆ ಅಲ್ಲಿರುವಂಥ ಯೋಜನೆಗಳು ಯಾವ ಕೂಡ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇಲ್ಲ. ಸುಮಾರು ಜನ ಹೇಳ್ತಾರೆ ನಮಗೆ ಇದು ಬೇಕಾಗಿರಲಿಲ್ಲ. ಈಗ ಶಕ್ತಿ ಯೋಜನೆಯಲ್ಲಿ ಬಸ್ಸು ಮೊದಲೇನು ಮಾಡಿದ್ರು, ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು. ಮೊದಲು ರಾಜ್ಯದ ಅಭಿವೃದ್ಧಿ ಆಗಬೇಕು. ಇವತ್ತಿಸಿಂದ ನೋಡ್ತಾ ಇದ್ದಾರೆ, ರಸ್ತೆಗಳು ಹದಗೆಟ್ಟಿದೆ. ಬೆಳಗಾಮಲ್ಲಿ ಅಸೆಂಬ್ಲಿಯಲ್ಲೂ ರೈಸ್ ಆಗಿದೆ. ಇದ್ರ ಬಗ್ಗೆ ನಮ್ಮ ಸ್ಟೇಟ್ಗೆ ಅನ್ವಯ ಆಗುವಂಥ ಸ್ಕೀಮ್ಸ್ ನಾವೇನಾದರೂ ಮಾಡಿದ್ರೆ ಹೊರ ಬಂದು ಇಲ್ಲಿರುವಂಥ ಜನಕ್ಕೆ ಬೀಳುತ್ತೆ ಹೊರತು ಸೆಂಟ್ರಲ್ ಗೌರ್ಮೆಂಟ್ ಇಂದ ಯಾವುದೇ ತರಹದಲ್ಲಿ ಅನುಕೂಲತೆನೂ ಇಲ್ಲ. ಸರ್, ಕಳೆದ ಬಾರಿ ನಡೆದಂತಹ ಚುನಾವಣೆಯಲ್ಲಿ ಒಂದಷ್ಟು 5 ಯೋಜನೆಗಳನ್ನ ಕೊಟ್ಟರು, 5 ಗ್ಯಾರಂಟಿಗಳನ್ನ ಕೊಟ್ಟರು. ಆದರೆ ಅಲ್ಲಿರುವಂಥ ಯೋಜನೆಗಳು ಯಾವ ಕೂಡ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇಲ್ಲ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಮೇಡಮ್, ಇವರು ಅಧಿಕಾರಕ್ಕೆ ಬಂದಿರೋದೇ ಯೋಜನೆಗಳ ಮೇಲೆ ಅಷ್ಟೇ ವಿನಃ ಬೇರೆ ಜನಗಳು ಇವ್ರಿಗೆ ಆಶೀರ್ವಾದ ಮಾಡಿದ್ದು ಇಂಥ ಒಂದು ಕಾರ್ಯಕ್ರಮಗಳು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕೊಡ್ತಾ ಇರ್ತಾರೆ, ಆಶ್ವಾಸನೆ ಇಟ್ಕೊಂಡು ಮಾಡ್ತಾ ಇರೋದು. ಈಗ ಬೇಕಾಗಿರೋದು ಪ್ರಸ್ತುತ ನಮ್ಮ ರಾಜ್ಯದಲ್ಲಿ ಶಿಕ್ಷಣ ಮತ್ತು ವೈದ್ಯಕೀಯ. ಇವತ್ತು ಎಷ್ಟು ಜನ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ವೈದ್ಯಕೀಯ ಸೌಲಭ್ಯ ಸರಿಗೆ ಸಿಗ್ತಾ ಇಲ್ಲ. ನಮ್ಮ ಪ್ರಕಾರ ಈ 5 ಯಾವ ಗ್ಯಾರಂಟಿಗಳು ಕೊಟ್ಟಿದ್ರು ಯಾವುದೋ ಜನಗಳಿಗೆ ಕೊಡೋದು ಬೇಡ. ಜನಗಳನ್ನು ಸ್ವಾವಲಂಬಿಯಾಗಿ ಮಾಡಬೇಕು. ಒಂದು ಶಿಕ್ಷಣ ಕೊಟ್ಟರೆ ಅವನ ಮೇಲೆ ಬರ್ತಾನವನು. ಮತ್ತು ವಯಸ್ಸಾಗಿರ್ತಕ್ಕಂಥ ಸೀನಿಯರ್ ಸಿಟಿಸನ್ಸ್ ಏನಿದ್ದಾರೆ ಅವ್ರಿಗೆ ಎಲ್ಲ ಫ್ರೀ ಒಂದು ವೈದ್ಯಕೀಯ ಸೌಲಭ್ಯ ಸಿಗಬೇಕು. ಈ ಗ್ಯಾರಂಟಿಗಳಿಂದ ಇವತ್ತೇ ಎಲ್ಲ ಕಡೆ ಅಪಸ್ವರ ನಡೀತಾ ಇದೆ. ಮೊದಲು ಚೆನ್ನಾಗೇ ಇತ್ತು, ಇವತ್ತು ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ. ಸುಮಾರು ಜನ ಹೇಳ್ತಾರೆ ನಮಗಿದು ಬೇಕಾಗಿರಲಿಲ್ಲ, ಏನಕ್ಕೆ ಕೊಟ್ಟರು ಅನ್ನೋದು ಇದು ಮಾಡಿದ್ದಾರೆ. ಈಗ ಶಕ್ತಿ ಯೋಜನೆಯಲ್ಲಿ ಬಸ್ಸು ಮೊದಲೇನು ಮಾಡಿದ್ರು, ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು. ಫ್ರೀ ಹೆಂಗಸರಿಗೆ ಫ್ರೀ ಅಂದ ತಕ್ಷಣ ಏನು ನೀವು ನೋಡಿದ್ರಲ್ಲ, ಎಷ್ಟು ರಂಪಾಟ ಆಯಿತು, ಎಷ್ಟು ಜನಗಳಿಗೆ ಅದರಿಂದ ತೊಂದರೆ ಆಯಿತು, ಎಷ್ಟು ಅನಾಹುತಗಳೆಲ್ಲ ಆಯಿತು. ಈಗ ಅದರಿಂದ ಸರ್ಕಾರಕ್ಕೆ ನಷ್ಟ ಕೂಡ ಆಗಿದೆ. ಅದಕ್ಕೋಸ್ಕರ ಅದು ಶಕ್ತಿ ಯೋಜನೆ ಬೇಕಾಗಿರಲಿಲ್ಲ. ಈಗ ಏನಾಗಿದೆ, ಶಕ್ತಿ ಯೋಜನೆ ಅಂತ ಕೊಟ್ಟರು, ಇವರೇನು ಮೊದಲು 20 ಬಸ್ ಬರೋ ಕಡೆ ಬರೀ 10 ಬಸ್ ಬರ್ತಾಯಿತ್ತು. ಎಲ್ಲ ಆಗ್ತಾಯಿತ್ತು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಗಂಡಸರಿಗೆ ನಾವು ಸೀಟಲ್ಲಿ ಕುಂತು ಪ್ರಯಾಣ ಮಾಡಿರೋದೇ ಇಲ್ಲ. ಎಲ್ಲ ನೋಡಿದ್ರು ಬರೀ ಹೆಂಗಸ್ರೇ ಅಂತ ಹೇಳ್ಬಿಟ್ಟು ಅವರೇ ಕುಂತ್ಕೊಂಡು ಓಡಾಡ್ತಾಯಿದ್ರು. ಈಗ ನಮಗೆ ಬೇಕಾಗಿಲ್ಲ. ಮೊದಲು ರಾಜ್ಯದ ಅಭಿವೃದ್ಧಿ ಆಗಬೇಕು. ಇವತ್ತಿಸಿಂದ ನೋಡ್ತಾ ಇದ್ದಾರೆ, ರಸ್ತೆಗಳು ಹದಗೆಟ್ಟಿದೆ. ಯಾವ ರೀತಿ ಹದಗೆಟ್ಟು ಎಷ್ಟು ಜನ ನಿಜವಾಗ್ಲೂ ಇದರಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ. ಯಾವುದೇ ಒಂದು ರೋಡ್ ನೋಡಿ ಸುಲಭವಾಗಿ ಹೋಗೋಕ್ಕಾಗುತ್ತಾ? ಎಲ್ಲ ರೋಡುಗಳು ಅಡ್ಡಿ ಆತಂಕಗಳಿದೆ. ನಿಜವಾಗ್ಲೂ ಜನಗಳಿಗೆ ಸದ್ಯಕ್ಕೀಗ ರಸ್ತೆ ಎಲ್ಲ ಕಡೆ ರಸ್ತೆಗಳೊಂದು ಸೌಲಭ್ಯ ಅದೊಂದು ಚೆನ್ನಾಗಿ ಮಾಡಿಕೊಟ್ರೆ ನಿಜವಾಗ್ಲೂ ಯಾವ ಗ್ಯಾರಂಟಿನೂ ಬೇಡ ಅನ್ನೋದು ಸುಮಾರು 50ರಿಂದ 60% ಜನಗಳ ಒಂದು ಅಭಿಪ್ರಾಯ. ಸೊ ನನ್ನ ಅಭಿಪ್ರಾಯ ಕೂಡ ಇದೆ, ನಿಜವಾಗ್ಲೂ ಬೇಕಾಗಿಲ್ಲ. ರಾಜ್ಯದ ಅಭಿವೃದ್ಧಿ ಮಾಡಿ ಮೊದಲು ಶಿಕ್ಷಣ ಮತ್ತು ವೈದ್ಯಕೀಯ ಕ್ಷೇತ್ರಗಳಿಗೆ ಒತ್ತು ನೀಡಿ ಜನಗಳ ಆರೋಗ್ಯ, ಮಕ್ಕಳ ಶಿಕ್ಷಣ ಇವೆರಡಕ್ಕೂ ನೀವು ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸರ್, ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಜಯಪ್ರಕಾಶ್ ಗುಪ್ತಾ ಅಂತ. ನಾನು ರಿಟೈರ್ಡ್ ಎಂಪ್ಲಾಯಿ. ಸರ್, ಇವಾಗ ಸರ್ಕಾರದ ವಿಚಾರಕ್ಕೆ ಬಂದರೆ 2023ರಲ್ಲಿ ಒಂದು 5 ಯೋಜನೆಗಳನ್ನ ತಂದರು ಜಾರಿಗೆ. ಆದರೆ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದನ್ನು ಕರೆಕ್ಟಾಗಿ ಯಾವುದೇ ಜನಕ್ಕೂ ಸಿಗ್ತಾ ಇಲ್ಲ. ಕಳೆದ 4 ತಿಂಗಳಿಂದ ಕರೆಕ್ಟಾಗಿ ಯಾವುದೇ ಒಂದು ಮಹಿಳೆಯರ ಅಕೌಂಟ್ಗೆ ಅಮೌಂಟ್ ಹೋಗ್ತಿಲ್ಲ ಅನ್ನೋ ಸಾಕಷ್ಟು ವಾದ ವಿವಾದಗಳು ನಡೀತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ನೋಡಿ ಮೇಡಮ್, ಈಗ ತಾನೇ ಬೆಳಗಾಮಲ್ಲಿ ಅಸೆಂಬ್ಲಿಯಲ್ಲೂ ರೈಸ್ ಆಗಿದೆ. ಇದ್ರ ಬಗ್ಗೆ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪಾಲಜಿನೂ ಕೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಮಾರ್ಚ್ ಏಪ್ರಿಲ್ ಆ ತಿಂಗಳದೇ ಇನ್ನೂ ಫೆಬ್ರವರಿ ಮಾರ್ಚ್ದೇ ಅಕೌಂಟ್ಗೆ ಹೋಗಿಲ್ಲ. ಇನ್ನು ಫೆಬ್ರವರಿ ಮಾರ್ಚ್ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಡಿಸೆಂಬರು ಇನ್ನೇನು 15 ದಿವಸ ಹೋದರೆ ಈ ವರ್ಷನೂ ಕಳೀತದೆ. ಫೆಬ್ರವರಿ ಮಾರ್ಚ್ದೇ ಇಲ್ಲ ಅಂತ ಹೇಳಿದ್ರೆ ಗೌರ್ಮೆಂಟಲ್ಲಿ ದುಡ್ಡಿಲ್ಲ ಅಂತ 8 ತಿಂಗಳು 10 ತಿಂಗಳಿಂದನೂ ಅವರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ರೆಮಿಟ್ ಮಾಡಿಲ್ಲ.
ಆದ್ದರಿಂದ ಇದೆಲ್ಲನೂ ಒಂದು ಥರದಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಂತಾರೆ, ವೋಟ್ಗೋಸ್ಕರ ಮಾಡಿರೋ ಸ್ಕೀಮ್ಸು ಅಂತ ನನ್ನ ಅನಿಸಿಕೆ ಅದು. ಸರ್, ನೀವು ಇವಾಗ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಒಂದು ಮಾತು ಹೇಳಿದ್ರಿ, ಆದರೆ GSTನ ಮೇಲಿಂದ ಮೇಲೆ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಹಾಲಿನ ಮೇಲಾಗಿರ್ಬೋದು, ತುಪ್ಪದ ಮೇಲಾಗಿರ್ಬೋದು, ಮೇಲಿಂದ ಮೇಲೆ ಜಾಸ್ತಿ ಮಾಡ್ತಾನೆ ಇದ್ದಾರೆ. GST ಬಗ್ಗೆ ಹೇಳಬೇಕು ಅಂದರೆ ಇಟ್ಸ್ ಎ ಗೌರ್ಮೆಂಟ್ ಆಫ್ ಇಂಡಿಯಾ ಪಾಲಿಸಿ. ಅದು ಕರ್ನಾಟಕಕ್ಕೊಂದೇ ಅನ್ವಯಿಸಲ್ಲ, ಎಲ್ಲ ಸ್ಟೇಟ್ಸ್ಗೂ ಆಗಿರೋಂಥ ಪರಿಣಾಮ ಕರ್ನಾಟಕಕ್ಕೂ ಬೀಳ್ತಿದೆ. ಆದ್ದರಿಂದ GST ಬಗ್ಗೆ ನಾವು ಬೆರಳು ತೋರಿಸೋಂಥ ನೆಸೆಸಿಟಿ ಇಲ್ಲ. ಕರ್ನಾಟಕ ಆಗಲಿ, ತಮಿಳ್ನಾಡಾಗಲಿ, ಆಂಧ್ರ ಪ್ರದೇಶ ಆಗಲಿ, ಎನಿ ಸ್ಟೇಟ್ ಫಾರ್ ಅ ಮ್ಯಾಟರ್ ಆಫ್ ಫ್ಯಾಕ್ಟು ವಿ ಕೆನಾಟ್ ಶೋ ಪಿನ್ ಪಾಯಿಂಟ್ಸ್ ಟು ಸೆಂಟ್ರಲ್ ಗೌರ್ಮೆಂಟ್. ಸರ್, ಇನ್ನು ಪೌರ ಕಾರ್ಮಿಕರ ವಿಚಾರಕ್ಕೆ ಬಂದರೆ ಅವ್ರಿಗೂ ಸಹ ಯಾವುದೇ ರೀತಿ ಸೌಕರ್ಯಗಳು ಸಿಗ್ತಾ ಇಲ್ಲ. ಹಣಕಾಸಿನ ವಿಚಾರದಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಅವ್ರಿಗೂ ಸಹ ಅಮೌಂಟ್ ಯಾವುದೋ ಅಕೌಂಟ್ಗೆ ಹೋಗ್ತಾ ಇಲ್ಲ. ಇದ್ರ ಬಗ್ಗೆ ಸಾಕಷ್ಟು ಹೋರಾಟಗಳು ಸಹ ನಡೀತಾ ಇದೆ. ಮೇಡಮ್, ಅದ್ರ ಬಗ್ಗೆ ಹೇಳಬೇಕು ಅಂದರೆ ಇನ್ನು ಜನರಲ್ ನೆಟ್ ಸೆಲ್ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಪರ್ಟಿಕ್ಯುಲರ್ ಸ್ಟೇಟ್ಸ್ಗೆ ಇಷ್ಟು ಅಮೌಂಟು ಅಂತ ರಿಲೀಸ್ ಮಾಡ್ತಾರೆ. ಯಾವುದೇ ಗೌರ್ಮೆಂಟ್ ಇದ್ರೂ, ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ಗೌರ್ಮೆಂಟ್ ಇದೆ, ಕರ್ನಾಟಕದಲ್ಲಿ ಒಂದು ಗೌರ್ಮೆಂಟ್ ಇದೆ, ಆ ಥರ ನಾವು ತೊಗೊಳಕ್ಕಾಗಲ್ಲ. ಪ್ಲ್ಯಾನಿಂಗ್ ಕಮಿಷನ್ನಿಂದ ಇಷ್ಟು ಅಂತ ಅಲಾಟ್ ಮಾಡ್ತಾರೆ. ಅದರಲ್ಲಿ ನಾವು ಬೈಫರ್ಕೇಷನ್ ಮಾಡಿಕೊಂಡು ಈ ಸ್ಕೀಮ್ಸ್ಗಿಷ್ಟು ಈ ಸ್ಕೀಮ್ಸ್ಗಿಷ್ಟು ಅಂತ ಮಾಡ್ಕೊಳ್ಳೋವಂಥ ಡ್ಯೂಟಿ ಆ ಸ್ಟೇಟ್ದಿರುತ್ತೆ. ಆದ್ದರಿಂದ ಈಸ್ಟ್ ಪರ್ಟಿಕ್ಯುಲರ್ ಸ್ಟೇಟ್ಸಲ್ಲಿ ನೀವು ನಿಮ್ಗಿಷ್ಟ ಬಂದಂಗೆ ಪಾಲಿಸಿ ಮ್ಯಾಟ್ರಸ್ಸು ಡಿವಿಯೇಟ್ ಮಾಡಿ ಅದನ್ನು ನೀವು ಸ್ಕೀಮ್ಸ್ ಎಲ್ಲ ಮಾಡಿಕೊಂಡ್ರೆ ನಿಮ್ಮ ಹಣೆ ಬರ ನಿಮ್ಮ ಲುಕ್ಔಟು. ಆಮೇಲಿಂದ ಯಾವುದೇ ಸ್ಕೀಮ್ಸ್ ಮಾಡಿದ್ರು ರೈತರಿಗಾಗಲಿ ಇದಾಗಲಿ ಅದಾಗಲಿ ಯಾವುದೇ ಸ್ಕೀಮ್ಸು ನಮ್ಮ ಸ್ಟೇಟ್ಗೆ ಅನ್ವಯ ಆಗುವಂಥ ಸ್ಕೀಮ್ಸು ನಾವೇನಾದರೂ ಮಾಡಿದ್ರೆ ಹೊರ ಬಂದು ಇಲ್ಲಿರೋಂಥ ಜನಕ್ಕೆ ಬೀಳುತ್ತೆ ಹೊರತು ಸೆಂಟ್ರಲ್ ಗೌರ್ಮೆಂಟಿಂದ ಯಾವುದೇ ತರಹದಲ್ಲಿ ಅನುಕೂಲತೆಯೂ ಇಲ್ಲ. ಓಕೆ, ನೀವು ಇವಾಗ ಗೌರ್ಮೆಂಟ್ ಹೇಳ್ತಾ ಇದ್ದೀರಾ, ಇವಾಗ ತಂದಿರೋಂತಹ 5 ಯೋಜನೆಗಳು ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತ ಅನ್ನಿಸ್ತಿದ್ಯಾ ನಿಮಗೆ? ಅದು ನಡ್ಕೊಂಡು ಹೋಗ್ತೀರಿ. ಈಗ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಕರ್ನಾಟಕದ್ದು ಡಿಫಿಸಿಟಲ್ಲಿದೆ. ಈಗ ಎಲ್ಲ ಯೋಜನೆಯೂ ಅನ್ವಯಿಸಬೇಕು ಅಂತ ಹೇಳಿದ್ರೆ 64,000 crores ಆಗುತ್ತೆ ಪರ್ ಇಯರ್ ನೀವೆಲ್ಲ ಯೋಜನೆಯನ್ನು ಅನ್ವಯಿಸೋದ್ರೆ. ಈಗ ಕರ್ನಾಟಕದ ಬಡ್ಜೆಟ್ ಬಂದು 2 ಲಕ್ಷ ಚಿಲ್ಲರೆ ಕ್ರೋರ್ಸ್ ಇದೆ. 2 ಲಕ್ಷ ಚಿಲ್ಲರೆ ಕ್ರೋರ್ಸಲ್ಲಿ ನೀವು 64,000 crores ಇದಕ್ಕೆ ಎನ್ಲೈಟನ್ ಮಾಡಿ ಇದಕ್ಕೆ ಮಾರ್ಕ್ ಮಾಡಿದ್ರೆ ಬೇರೆ ನೀವು ಇದಕ್ಕೆ ಬೇರೆ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗೆ ನೀವು ಎಲ್ಲಿಂದ ತರ್ತೀರ ದುಡ್ಡು? ಹಾಗಾದ್ರೆ ಸರ್ಕಾರ ಏನಕ್ಕೆ ಈ ಯೋಜನೆಗಳನ್ನ ಘೋಷಣೆ ಮಾಡ್ತು ಅಂತ ಹೇಳ್ತೀವಿ? ಅದು ನೀವು ಪತ್ರಕರ್ತರು ಕೇಳೋವಂಥ ವಿಚಾರ. ಯಾಕೆ ಅಂತ ಹೇಳಿದ್ರೆ ಜನಗಳು ವೋಟ್ ಗೇಮು ಇರುತ್ತಲ್ಲ. ಈಗ ಫಾರ್ ಎಕ್ಸಾಂಪಲ್ಲು ಅಪ್ಪರ್ ಕೃಷ್ಣ ಪ್ರಾಜೆಕ್ಟು ಒಂದು 20 ವರ್ಷದಿಂದ ನಡೀತಾನೆ ಇದೆ. ಈಗ ಮೆಟ್ರೋ ರೈಲು ಬಂದುಬಿಟ್ಟು ಇಷ್ಟು ಅಲಾಟ್ಮೆಂಟು ಅಂತ ಕರ್ನಾಟಕದಿಂದ ಕೊಡಬೇಕು. ಈಗ 2 ವರ್ಷದಲ್ಲೂ ಮೆಟ್ರೋ ರೈಲ್ಗೂ ಕೊಟ್ಟಿಲ್ಲ. ಮೆಟ್ರೋ ರೈಲ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಪ್ರಾಜೆಕ್ಟ್ ಇದು ಡಿಲೇ ಆಗ್ತದೆ ಹೊರತು ಡೆವಲಪ್ಮೆಂಟಲ್ ವರ್ಕು ಡಿಲೇ ಆಗುತ್ತೆ ಹೊರತು ಆಮೇಲಿಂದ ನಮಗೆ ಹೊರ ಬೀಳ್ತಿದೆ. ಜನಗಳಿಗೆ ಟ್ಯಾಕ್ಸ್ ಪೇಯರ್ಸ್ಗೆ ಹೊರ ಬೀಳ್ತಿದೆ ಅಷ್ಟೇ ಇದರಿಂದ. ಮೇಡಮ್, ನಾವೆಲ್ಲನೂ ವೋಟ್ ಹಾಕುವಂಥ ಜನ, ನಾವು ಯೋಚನೆ ಮಾಡಬೇಕು. ನೆಕ್ಸ್ಟು ಗೌರ್ಮೆಂಟ್ ಬಂದಾಗ ಈ ಥರ ಫಾಲ್ಸ್ ಪ್ರಾಮಿಸಸ್ ಮಾಡಿದಾಗ ಜನಗಳು ಥಿಂಕ್ ಮಾಡಿಕೊಂಡು ವೋಟ್ ಮಾಡಿ ಅನ್ನೋದು ನನ್ನ ಅನಿಸಿಕೆ, ಪರ್ಸ್ನಲ್ ಅನಿಸಿಕೆ.